ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ನಾನು ಫರ್ನಿಚರ್ಸ್ಗೆ ಪಾಲಿಷ್ ಮಾಡೋ ವಿಧಾನ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವೆಲ್ಲ ಹಳೆ ಫರ್ನಿಚರ್ಸು, ಹಾಗಾಗಿ ಮೊದಲಿದ್ದಂತಹ ಪೇಂಟ್ಸ್ನೆಲ್ಲ ಇವರು ಸ್ಯಾಂಡ್ ಪೇಪರ್ 120 ಅನ್ನೋ ನಂಬರಿಂದ ಸ್ಕ್ರಬ್ ಮಾಡ್ಕೊತಾ ಇದ್ದಾರೆ. ಈಗ ಸ್ಕ್ರಬ್ ಮಾಡ್ಕೊಂಡೆಲ್ಲ ಮುಗಿದ್ಮೇಲೆ ಅದನ್ನು ಡಸ್ಟಿಂಗ್ ಎಲ್ಲ ಮಾಡಿ ಅದ್ರ ಮೇಲಕ್ಕೆ ಹೀಗೆ ಸ್ಪ್ರೇ ಪಾಲಿಶನ್ನು ಮಾಡಿಸ್ತಾ ಇದ್ದೀವಿ. ಈ ಸ್ಪ್ರೇ ಪಾಲಿಷ್ಗೆ ಎಂಪೋರಿಯೋ ಸ್ಪ್ರೇ ಪಾಲಿಶ್ ಅನ್ನೋದನ್ನು ನಾವು ಯೂಸ್ ಮಾಡಿದ್ದೀವಿ. ಇದು ನಾವು ಮಾಡಿಸ್ತಿರೋದು ಗ್ಲಾಸಿ ಅಲ್ಲ, ಮ್ಯಾಟ್. ಹೀಗೆ ಒಂದು ಹೇರ್ ಮಿಷಿನ್ ಇರುತ್ತೆ. ಈ ಹೇರ್ ಮಿಷಿನ್ಗೆ ಅದು ಹೇರನ್ನು ಪಂಪ್ ಮಾಡ್ದಂಗೆ ಇಲ್ಲಿ ಗನ್ ಇರುತ್ತೆ. ಈ ಗನ್ನಿಗೆ ಪಾಲಿಶನ್ನು ಹಾಕೊಂಡು ಹೀಗೆ ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಅದನ್ನು ಒಂದೇ ಬೇಸಲ್ಲಿ ಸ್ಪ್ರೇ ಮಾಡ್ಕೊತಾ ಹೋಗಬೇಕು. ಹೀಗೆ ಸ್ಪ್ರೇ ಮಾಡ್ತಾ ಇದ್ದಾಗ ಅರ್ಧ ಗಾಳಿಗೆ ಹೋಗುತ್ತೆ, ಅರ್ಧ ಫರ್ನಿಚರ್ ಗಂಟ್ಕೊಳ್ಳುತ್ತೆ. ಈ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಲಾಂಗ್ ಲೈಫ್ ಇರುತ್ತೆ. ನಾವು ಮೊದಲು ಈ ಫರ್ನಿಚರ್ಗೆಲ್ಲ ಬ್ರಷಲ್ಲೇ ಪೇಂಟ್ ಮಾಡಿಸಿದ್ವಿ. ಈ ಸಲ ಅದನ್ನೆಲ್ಲ ತೆಗೆಸಿ 10 ಇಯರ್ಸೇ ಆಯಿತು ನಾವು ಈ ಫರ್ನಿಚರ್ಸ್ ಮಾಡಿಸಿ. ಅವುಗಳನ್ನೆಲ್ಲ ತೆಗೆಸಿ ಇವಾಗ ಸ್ಪ್ರೇ ಪಾಲಿಶನ್ನು ಮಾಡಿಸ್ತಾ ಇದ್ದೀವಿ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಗ್ಲಾಸಿ ಆಗೇನು ಕಾಣಿಸೋದಿಲ್ಲ. ಹೀಗೆ ಪಾಲಿಶನ್ ಮಾಡಿಸುವಾಗ ಚೆನ್ನಾಗಿ ಬಿಸಿಲಿರಬೇಕು, ಅದು ಚೆನ್ನಾಗಿ ಡ್ರೈ ಆಗುತ್ತೆ ಫರ್ನಿಚರು. ಹಾಗೆ ಸುತ್ತಮುತ್ತ ಏನು ಡಸ್ಟ್ ಇರಬಾರ್ದು, ಅದೆಲ್ಲ ಬಂದು ಫರ್ನಿಚರ್ ಮೇಲೆ ಕೂತ್ಬಿಡುತ್ತೆ. ಫರ್ನಿಚರ್ ಎಲ್ಲ ಮನೆಗೆ ಬರುವಂತಹ ಟೈಮು ಇವತ್ತು ಕಾಲ ಕೂಡ ಬಂದಿದೆ. ನಾವು ಹೊಸ ಮನೆಗೆ ಬಂದು ಆಲ್ಮೋಸ್ಟ್ 8 ಮಂತ್ಸ್ ಆಯಿತು. ಇನ್ನು ಫರ್ನಿಚರ್ ಮನೆಗೆ ಶಿಫ್ಟ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಯಾಕೆ ಅಂದರೆ ಪಾಲಿಶ್ ಕೆಲಸ ಮುಗ್ದಿರಲಿಲ್ಲ, ಮಳೆ ಹಿಡ್ಕೊಂತು, ಮತ್ತು ಪಾಲಿಶ್ ಕೆಲಸ ಮಾಡೋರು ಸಿಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಎಲ್ಲ ಪಾಲಿಶಿಂಗ್ ಕೆಲಸ ಎಲ್ಲ ಮುಗಿದು ನಾವು ಮನೆಗೆ ಫರ್ನಿಚರ್ಗಳನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಇವರು ನಮ್ಮ ಮಾವನವ್ರಿಗೆ 73 ಇಯರ್ಸು. ಅವರು ತುಂಬಾ ಆ್ಯಕ್ಟಿವ್ ಪರ್ಸನ್ನು. ಅವ್ರು ನೋಡಿ ಕಲಿಯೋವಂಥದ್ದು ತುಂಬಾ ಇದೆ. ಅವರು ಗಾಡಿ ಮೇಲೆ ಹೋಗಿ ಫರ್ನಿಚರನ್ನು ಅಲ್ಲಿಂದ ಶಿಫ್ಟ್ ಮಾಡಿ ಇಲ್ಲಿ ತನಕ ಬಂದು ಎಲ್ಲನೂ ಮನೆಗೆ ಶಿಫ್ಟ್ ಮಾಡಿಕೊಡ್ತಿದ್ದಾರೆ. ಅವ್ರನ್ನ ನೋಡಿ ನಾವು ತುಂಬಾ ಉತ್ಸಾಹದಿಂದನೇ ಇರ್ತೀವಿ. ಹೀಗೆ ಅವ್ರ ಮನೆಗೆ ಬಂದು ಕೆಳಗಡೆ ಕುತ್ಕೊಳ್ಳೋಕ್ಕೆ ತುಂಬ ಹಿಂಸೆ ಪಡ್ತಿದ್ರು ಅತ್ತೆ ಮಾವ ಎಲ್ಲ. ಕೂತ್ರೆ ಹೇಳೋಕ್ಕಾಗಲ್ಲ ಅನ್ನೋರು. ಈಗ ಫರ್ನಿಚರ್ ಬಂತಲ್ಲ ಅನ್ನೋದೊಂದು ಸಮಾಧಾನ. ನಮ್ಮ ಹೊಸ ಮನೆಯಲ್ಲಿ ಎಲ್ಲೆಲ್ಲಿ ವುಡ್ ವರ್ಕ್ ಇದೆ ಅಲ್ಲಿಗೆಲ್ಲ ನಾವು ಆಲ್ಮೋಸ್ಟ್ ಸ್ಪ್ರೇ ಪಾಲಿಶನ್ನೇ ಮಾಡಿಸಿರೋದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಲಾಂಗ್ ಲೈಫ್ ಕೂಡ ಇರುತ್ತೆ. ನಾವು ಗ್ಲಾಸಿ ಮಾಡಿಸಿಲ್ಲ, ಹಾಗಾಗಿ ಶೈನಿಯಾಗಿ ಕಾಣಿಸಲ್ಲ. ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಇದ್ರ ಮೇಲೆ ಮಕ್ಕಳು ಏನೇ ಮಾಡಿದ್ರು ಯಾವುದೇ ರೀತಿ ಸ್ಕ್ರ್ಯಾಚಸ್ಗಳು ಬೀಳೋದಿಲ್ಲ. ಈಗ ನಾನು ನಮ್ಮ ಮಾವನವರು ಇಬ್ಬರು ಸೇರಿಕೊಂಡು ನಾವು ಮಂಚವನ್ನು ಫಿಟ್ ಮಾಡ್ತಾ ಇದ್ದೀವಿ. ಎಲ್ಲವನ್ನ ಬಿಚ್ಚಿ ನಾವು ಅಲ್ಲಿ ಸ್ಪ್ರೇ ಪಾಲಿಶ್ ಮಾಡಿಸಿದ್ವಿ. ಅದು ಡೋರ್ ಒಳಗೆ ಬರೋದಿಲ್ಲ ಅಲ್ವಾ, ಹಾಗಾಗಿ ಬಿಡಿ ಬಿಡಿ ಭಾಗಗಳನ್ನೇ ತಗೊಂಡು ಬಂದು ಇಲ್ಲಿ ನಾವು ಮನೆಯೆಲ್ಲವನ್ನೆಲ್ಲ ಸೆಟ್ ಮಾಡ್ತಾ ಇದ್ದೀವಿ. ಈಗ ಫರ್ನಿಚರ್ ಎಲ್ಲ ಜೋಡಿಸಿದ್ದಾಯಿತು. ಇವಾಗ ಫೈನಲ್ ಟಚ್ ಇರೋದು ಕುಷನ್ ಹಾಕೋದು. ನಮ್ಮ ಮಾವನವರು ಕೂಡ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲ ಕೆಲಸಗಳಲ್ಲೂ ಅಷ್ಟೇ ಅವರು ತುಂಬಾ ಹೆಲ್ಪಿಂಗು. ಅತ್ತೆಯವರು ಸಹ ತಮ್ಮ ಕೈಲಿ ಏನು ಆಗುತ್ತೋ ಒಂದು ನಿಮಿಷನೂ ಕೂರೋದಿಲ್ಲ, ಮಾಡ್ತಾನೇ ಇರ್ತಾರೆ ಕೆಲಸನ. ಹಾಗಾಗಿ ನಾನು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಸೇರಿಕೊಂಡು ಫರ್ನಿಚರ್ಗಳಿಗೆಲ್ಲ ಕುಷನ್ಗಳು, ಅವುಗಳಿಗೆ ಕವರ್ಸು ಎಲ್ಲನೂ ಹಾಕಿ ಸೆಟ್ ಮಾಡ್ಕೊತಾ ಇದ್ದೀವಿ. ನಾವು ಏನು ಅನ್ಕೊಂತೀವಿ ಅಂದರೆ ಇರೋಕ್ಕೊಂದು ಮನೆ ಬೇಕು ಅಂತ ಅನ್ಕೊಂತೀವಿ. ಮನೆ ಕಟ್ಟಿಸಿ ಆ ಆಸೆ ಫುಲ್ಫಿಲ್ ಆದಮೇಲೆ ಮನೆಗೆ ಫರ್ನಿಚರ್ ಬೇಕು ಅಂದ್ಕೊತೀವಿ. ಫರ್ನಿಚರ್ ತಂದಾದ್ಮೇಲೆ ಇನ್ನೊಂದು ವಸ್ತು ಬೇಕು ಅಂದ್ಕೊತೀವಿ. ಹೀಗೆ ನಮ್ಮ ಮನುಷ್ಯರ ಬಯಕೆಗಳು ನಿಲ್ಲೋದೇ ಇಲ್ಲ. ಆಸೆಗಳು ಹುಟ್ಟತಾನೇ ಇರುತ್ತೆ, ಅವುಗಳನ್ನು ಪೂರೈಸ್ಕೊತಿರ್ತೀವಿ. ಮತ್ತು ಇನ್ನೊಂದು ಆಸೆಗಳನ್ನು ಕ್ರಿಯೇಟ್ ಮಾಡ್ಕೊತೀವಿ, ಅವುಗಳಿಂದನೇ ಓಡ್ತಿರ್ತೀವಿ. ಇದೇ ಅಲ್ವಾ ಜೀವನ. ಈ ಜೀವನದಲ್ಲಿ ಸಾಧ್ಯವಾದಷ್ಟು ಎಲ್ಲರ ಜೊತೆ ಚೆನ್ನಾಗಿದ್ದು ಖುಷಿ ಖುಷಿಯಾದ ಕ್ಷಣಗಳನ್ನು ಕಳೀತಾ, ಕೈಲಿ ಆಗಿದ್ದ ಸಹಾಯನ ಮಾಡ್ತಾ, ಯಾರಿಗೂ ಕೆಟ್ಟದ್ದು ಬಯಸದೆ ನಮ್ಮಷ್ಟಕ್ಕೆ ನಾವು ಆ ಭಗವಂತ ನಮಗೇನೊಂದು ಲೈಫನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾವು 100% ಎಫರ್ಟನ್ನು ಹಾಕ್ತಾ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ನಾವು ಟ್ರೈ ಮಾಡ್ತಾ ಹೋದರೆ ಇರೋದೊಂದು ಜೀವನನ ಸಮಾಧಾನವಾಗಿ ಕಳಿಬೋದು, ಇನ್ನೊಬ್ರಿಗೆ ಮಾದರಿಯಾಗಿ ಕೂಡ ಬದುಕ್ಬೋದು ಅಲ್ವಾ. ಜೀವನದಲ್ಲಿ ಏನೇ ಏಳು ಬೀಳುಗಳು ಬಂದರೂ ಕೂಡ ಅವುಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾ, ತಾಳ್ಮೆಯಿಂದ ಧೃತಿಗೆಡದೆ ಅವುಗಳನ್ನು ಫೇಸ್ ಮಾಡ್ಕೊಳ್ತಾ ಹೋದರೆ
ಮುಂದೊಂದು ದಿನ ಖಂಡಿತ ಒಳ್ಳೆ ದಿನಗಳು ನಮಗಾಗಿ ಇದ್ದೇ ಇರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು ಅನುಭವಿಸಿರೋ ಅಂತಹ ಕೆಲವು ಸನ್ನಿವೇಶಗಳಿಂದ ಕಲ್ತಿರೋ ಅಂತಹ ಕೆಲವು ಪಾಠಗಳು. ಸಂಬಂಧಗಳು ಅಷ್ಟೇ, ಅವುಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಖುಷಿಯಾಗಿ ಕಳಿಬೇಕು. ಸಂಜೆ ಮೇಲೆ ಸ್ವಲ್ಪ ಶಾಪಿಂಗ್ ಮುಗಿಸಿ ಮನೆಗೆ ಬಂದ್ವಿ. ನನ್ನ ಮಗನೂ ಕೂಡ ಶಾಪಿಂಗಿಗೆ ಬಂದಿದ್ದ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಖಂಡಿತ ಬೇಕು. ಖಂಡಿತ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ಸ್ಗಳನ್ನು ಜಾಸ್ತಿ ಆಗಬೇಕು, ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಅವುಗಳಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.